ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕಾರಣ ಅನ್ನೋದು ಅಕ್ಷರಶಃ ಒಂದು ಚದುರಂಗದಾಟವಿದ್ದಂತೆ. ಇಲ್ಲಿ ಯಾರು ಯಾವಾಗ ಯಾವ ಸ್ಥಾನಕ್ಕೆ ಏರ್ತಾರೆ ಮತ್ತು ಯಾರು ಯಾವ ಕ್ಷಣದಲ್ಲಿ ಅಧಿಕಾರವನ್ನ ಕಳೆದುಕೊಳ್ತಾರೆ ಅನ್ನೋದನ್ನ ಊಹಿಸಲು ಕೂಡ ಅಸಾಧ್ಯದ ಮಾತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ತಂತ್ರಗಾರಿಕೆಗಳು ಯಾವಾಗ್ಲೂ ಕೂಡ ವಿರೋಧ ಪಕ್ಷಗಳಿಗೆ ಮಾತ್ರವಲ್ಲದೆ ಸ್ವಪಕ್ಷದ ನಾಯಕರಿಗೂ ಕೂಡ ಭಾರಿ ದೊಡ್ಡ ಶಾಕ್ ಕೊಡ್ತಾ ಇರುತ್ತೆ. ಇದೀಗ ನವದೆಹಲಿಯ ರಾಜಕೀಯ ಪಡಸಾಲೆಯಲ್ಲಿ ಅಕ್ಷರಶಃ ಅಂತಹದ್ದೇ ಒಂದು ಬೆಚ್ಚಿ ಬೀಳಿಸುವಂತಹ ಮತ್ತು ಇಡೀ ದೇಶದ ಆಡಳಿತ ಯಂತ್ರವನ್ನೇ ಬುಡಮೇಲು ಮಾಡುವಂತಹ ಭಾರಿ ದೊಡ್ಡ ರಾಜಕೀಯ ಭೂಕಂಪವೊಂದು ಸೃಷ್ಟಿಯಾಗಿದೆ. ನವ ಭಾರತದ ಮುಂದಿನ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮಂತ್ರಿ ಮಂಡಳಿಯನ್ನ ಕಂಪ್ಲೀಟ್ ಆಗಿ ಪುನರ್ರಚನೆ ಮಾಡುವಂತಹ ಮಹತ್ವವಾದಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಆಘಾತಕಾರಿ ಮತ್ತು ಕುತೂಹಲಕಾರಿ ಮಾಹಿತಿ ಹೊರಬಿದ್ದಿದೆ. ಇದು ಕೇವಲ ಒಂದೆರಡು ಮಂತ್ರಿಗಳನ್ನ ಬದಲಾಯಿಸುವ ಸಣ್ಣ ಸರ್ಜರಿಯಲ್ಲ, ಬದಲಾಗಿ ಇಡೀ ಸಂಪುಟವನ್ನೇ ಅಲುಗಾಡಿಸುವ ಭರ್ಜರಿ ಆಪರೇಷನ್. ಈ ಆಪರೇಷನ್ ನಲ್ಲಿ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರಂತಹ ದಿಗ್ಗಜರಿಗೆ ಊಹೆಗೂ ನಿಲುಕದಂತಹ ಭಾರಿ ದೊಡ್ಡ ಪದವಿಗಳು ಒಲಿಯಲಿದೆ ಅಂತ ಮತ್ತು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಸಣ್ಣ ಬಡ್ತಿಯ ಜೊತೆಗೆ ಭಾರಿ ದೊಡ್ಡ ಅಚ್ಚರಿಯೊಂದು ಕಾದಿದೆ ಎನ್ನುವಂತಹ ಸ್ಫೋಟಕ ಸತ್ಯ ಇದೀಗ ಬಟಾ ಬಯಲಾಗಿದೆ. ಅಷ್ಟಕ್ಕೂ ಮೋದಿ ಸಂಪುಟದ ಈ ಭರ್ಜರಿ ಆಪರೇಷನ್ ನ ಅಸಲಿ ಲೆಕ್ಕಾಚಾರ ಎಂಥದ್ದು, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರಿಗೆ ಸಿಗಲಿರುವಂತಹ ಆ ಸುಪ್ರೀಂ ಪವರ್ ನ ರಹಸ್ಯವೇನು, ಯೋಗಿ ಆದಿತ್ಯನಾಥ್ ಅವರನ್ನ ದೆಹಲಿಯ ರಾಜಕಾರಣಕ್ಕೆ ಎಳೆತರುವಂತಹ ಬೃಹತ್ ಮಾಸ್ಟರ್ ಪ್ಲಾನ್ ಹೇಗಿದೆ, ಯಾವೆಲ್ಲ ಹಳೆ ಮಂತ್ರಿಗಳಿಗೆ ಕೋಕ್ ಬೀಳಲಿದೆ ಮತ್ತು ಹೊಸದಾಗಿ ಯುವಕರಿಗೆ ಟೆಕ್ನೋಕ್ರಾಟ್ ಗಳಿಗೆ ಮಣೆ ಹಾಕುವ ಭವಿಷ್ಯದ ಬ್ಲೂ ಪ್ರಿಂಟ್ ಎಂಥದ್ದು. ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಮೋದಿ ಸಂಪುಟದ ಆ ಹೈ ವೋಲ್ಟೇಜ್ ಬದಲಾವಣೆ ಮತ್ತು ನವದೆಹಲಿಯ ಪ್ರತಿಯೊಂದು ರೋಚಕ ರಹಸ್ಯದ ಅತ್ಯಂತ ವಿವರವನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಹೊಸ ಲೆಕ್ಕಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮೋದಿ ಅವರ ನಂತರ ಅಮಿತ್ ಶಾ ಅವರು ಪ್ರಧಾನಿ ಆಗ್ಬೇಕಾ ಅಥವಾ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಆಗ್ಬೇಕಾ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯ ಕ್ರಾಂತಿಯ ಅಸಲಿ ಆಳ ನಿಮ್ಗೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ದಶಕದ ಆಲೋಚನಾ ಲಹರಿಯನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಸರ್ಕಾರಗಳು 2 ಅಥವಾ 3 ವರ್ಷಗಳಿಗೊಮ್ಮೆ ತಮ್ಮ ಸಂಪುಟವನ್ನ ವಿಸ್ತರಣೆ ಮಾಡುತ್ತವೆ. ಆದ್ರೆ ಈಗ ನಡೀತಾ ಇರುವ ಸಿದ್ಧತೆ ಕೇವಲ ವಿಸ್ತರಣೆಯಲ್ಲ, ಬದಲಾಗಿ ಅದು ಆಡಳಿತ ಯಂತ್ರದ ಕಂಪ್ಲೀಟ್ ಶುದ್ಧೀಕರಣವಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಗಳು ಮತ್ತು ಭಾರತವನ್ನ ಜಾಗತಿಕ ಸೂಪರ್ ಪವರ್ ಮಾಡುವ ನಿಟ್ಟಿನಲ್ಲಿ ಯಾರು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲವೋ ಅಂತವರನ್ನ ನಿರ್ದಾಕ್ಷಣ್ಯವಾಗಿ ಮನೆಗೆ ಕಳುಹಿಸುವ ಖಡಕ್ ನಿರ್ಧಾರವನ್ನ ಪ್ರಧಾನಿ ತೆಗೆದುಕೊಂಡಿದ್ದಾರೆ. ಇದು ಕೇವಲ ಮಂತ್ರಿಗಳ ಬದಲಾವಣೆಯಲ್ಲ, ಬದಲಾಗಿ ಇಡೀ ಸರ್ಕಾರದ ಇಮೇಜ್ ಅನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವಂತಹ ಭಾರಿ ದೊಡ್ಡ ಆಪರೇಷನ್ ಆಗಿದೆ. ಈ ಸಂಪುಟ ಪುನರ್ರಚನೆಯ ಅತಿ ದೊಡ್ಡ ಮತ್ತು ಬೆಚ್ಚಿ ಬೀಳಿಸುವ ಹೈಲೈಟ್ ಅಂದ್ರೆ ಅದು ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸ್ಥಾನಗಳ ಬದಲಾವಣೆ. ರಾಜಕೀಯ ವಲಯದ ಈ ಅತಿ ದೊಡ್ಡ ಮೂಲಗಳ ಪ್ರಕಾರ ಈ ಇಬ್ಬರು ದಿಗ್ಗಜ ನಾಯಕರಿಗೆ ಮಂತ್ರಿಗಿರಿಗಿಂತಲೂ ಕೂಡ ಮಿಗಿಲಾದಂತಹ ಭಾರಿ ದೊಡ್ಡ ಸಾಂಸ್ಥಿಕ ಹುದ್ದೆಗಳನ್ನ ನೀಡುವ ಲೆಕ್ಕಾಚಾರಗಳು ನಡೀತಾ ಇದೆ. ಅಮಿತ್ ಶಾ ಅವರನ್ನ ಪಕ್ಷದ ಕಂಪ್ಲೀಟ್ ಹಿಡಿತ ಸಾಧಿಸಲು ಮತ್ತು ಮುಂಬರುವ ಎಲ್ಲ ರಾಜ್ಯಗಳ ಚುನಾವಣೆಯನ್ನ ಗೆಲ್ಲಿಸಲು ರಾಷ್ಟ್ರೀಯ ಸಂಚಾಲಕರನ್ನಾಗಿ ಅಥವಾ ಮಾರ್ಗದರ್ಶಕರನ್ನಾಗಿ ನೇಮಿಸುವ ಪ್ಲಾನ್ ರೆಡಿಯಾಗಿದೆ. ಅದೇ ರೀತಿ ರಾಜನಾಥ್ ಸಿಂಗ್ ಅವರಿಗೆ ಎನ್ಡಿಎ ಮೈತ್ರಿಕೂಟದ ಸಮನ್ವಯ ಸಮಿತಿಯ ಸುಪ್ರೀಂ ಚೇರ್ಮನ್ ಪೋಸ್ಟ್ ನೀಡುವ ಮೂಲಕ ಮೈತ್ರಿ ಪಕ್ಷವನ್ನ ಒಗ್ಗಟ್ಟಾಗಿ ಹಿಡಿದಿರುವಂತಹ ಮಹತ್ವದ ಜವಾಬ್ದಾರಿಯನ್ನ ಹಸ್ತಾಂತರಿಸುವ ಆಲೋಚನೆ ದೆಹಲಿಯಲ್ಲಿದೆ. ಇಡೀ ದೇಶದ ಕಣ್ಣು ನೆಟ್ಟಿರುವುದು ಉತ್ತರ ಪ್ರದೇಶದ ಫೈರ್ ಬ್ರ್ಯಾಂಡ್ ನಾಯಕ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮುಂದಿನ ನಡೆಯ ಮೇಲೆ. ಯೋಗಿ ಆದಿತ್ಯನಾಥ್ ಅವರನ್ನ ಉತ್ತರ ಪ್ರದೇಶದ ಸಿಎಂ ಸ್ಥಾನದಲ್ಲಿ ಮುಂದುವರೆಸ್ತಾರಾ ಅಥವಾ ದೆಹಲಿಯ ರಾಜಕಾರಣಕ್ಕೆ ಕರೆತರ್ತಾರಾ ಎನ್ನುವ ಭಾರಿ ದೊಡ್ಡ ಚರ್ಚೆ ಶುರುವಾಗಿದೆ. ಮೂಲಗಳ ಪ್ರಕಾರ ಯೋಗಿ ಅವರಿಗೆ ಪಕ್ಷದ ಸಂಸದೀಯ ಮಂಡಳಿಯಲ್ಲಿ ಅಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಸ್ಥಾನ ನೀಡುವ ಮೂಲಕ ಒಂದು ಚಿಕ್ಕ ಭರ್ತಿಯನ್ನ ಕೂಡ ನೀಡುವ ಪ್ಲಾನ್ ರೆಡಿಯಾಗಿದೆ. ಆದ್ರೆ ಇದರ ಹಿಂದಿರುವ ಅಚ್ಚರಿ ಅಂದ್ರೆ ಯೋಗಿ ಅವರನ್ನ ಭವಿಷ್ಯದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸುವ ಸೈಲೆಂಟ್ ಪ್ರಕ್ರಿಯೆಗೆ ಇದೀಗ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಇದು ವಿರೋಧ ಪಕ್ಷಗಳ ನಿದ್ದೆಗಿಡಿಸುವ ಅತಿ ದೊಡ್ಡ ರಹಸ್ಯವಾಗಿದೆ. ಮೋದಿ ಸಂಪುಟದ ಈ ಭರ್ಜರಿ ಆಪರೇಷನ್ ನಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಳ್ಳುವುದು ಯುವಜನತೆ ಮತ್ತು ಹೊಸ ಮುಖಗಳು. 75 ವರ್ಷಗಳ ದಾಟಿ ಮತ್ತು ತಮ್ಮ ಇಲಾಖೆಗಳಲ್ಲಿ ಯಾವುದೇ ಹೊಸತನವನ್ನ ತರದಂತಹ ಹಳೆಯ ಮಂತ್ರಿಗಳಿಗೆ ಕಡ್ಡಾಯವಾಗಿ ಮಾರ್ಗದರ್ಶಕ ಮಂಡಳಿಗೆ ವಿಶ್ರಾಂತಿ ಪಡೆಯಲು ಸೂಚಿಸಲಾಗ್ತಾ ಇದೆ. ಅವರ ಜಾಗಕ್ಕೆ ಅತ್ಯಂತ ಕ್ರಿಯಾಶೀಲರಾಗಿರುವಂತಹ ವಿದ್ಯಾವಂತ ಮತ್ತು ಟೆಕ್ನಾಲಜಿಯ ಬಗ್ಗೆ ಅರಿವಿರುವಂತಹ 30 ರಿಂದ 50 ವರ್ಷದ ಒಳಗಿನ ಯುವ ಸಂಸದರಿಗೆ ಡೈರೆಕ್ಟ್ ಆಗಿ ಕ್ಯಾಬಿನೆಟ್ ಮಂತ್ರಿಗಳಾಗಿ ಬಡ್ತಿ ನೀಡಲಾಗುತ್ತೆ. ಇದು ಭಾರತ ಆಡಳಿತ ಯಂತ್ರಕ್ಕೆ ಭಾರಿ ದೊಡ್ಡ ಯಂಗ್ ಎನರ್ಜಿಯನ್ನ ತುಂಬುವಂತಹ ಪಕ್ಕಾ ಮಾಸ್ಟರ್ ಪ್ಲಾನ್ ಆಗಿದೆ. ಕೇವಲ ರಾಜಕಾರಣಿಗಳು ಮಾತ್ರ ಮಂತ್ರಿಗಳಾಗಬೇಕು ಎನ್ನುವಂತಹ ಹಳೆಯ ನಿಯಮವನ್ನ ನವ ಭಾರತ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡುತ್ತೆ. ಎಸ್ ಜಯಶಂಕರ್ ಮತ್ತು ಅಶ್ವಿನಿ ವೈಷ್ಣವ್ ಅವರ ಯಶಸ್ಸನ್ನ ನೋಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಬ್ಯಾಂಕಿಂಗ್, ಐಟಿ, ರಕ್ಷಣೆ ಮತ್ತು ಆರ್ಥಿಕ ವಲಯದ ಘಟಾನುಘಟಿ ತಜ್ಞರನ್ನ ಅಂದ್ರೆ ಟೆಕ್ನೋಕ್ರಾಟ್ ಗಳನ್ನ ರಾಜ್ಯಸಭೆಯ ಮೂಲಕ ತಂದು ಡೈರೆಕ್ಟ್ ಆಗಿ ಮಂತ್ರಿ ಮಂಡಳಿಯಲ್ಲಿ ಕೂಡಿಸುವ ಲೆಕ್ಕಾಚಾರ ಕೂಡ ಹಾಕಿದ್ದಾರೆ. ಭವಿಷ್ಯದ ಕೃತಕ ಬುದ್ಧಿಮತ್ತೆ ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸಲು ಪ್ರೊಫೆಷನಲ್ ಗಳ ಅವಶ್ಯಕತೆ ಇದೆ ಎನ್ನುವುದನ್ನ ದೆಹಲಿಯ ನಾಯಕರು ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈ ಸಂಪುಟ ಸರ್ಜರಿ
ಕೇವಲ ಬಿಜೆಪಿ ನಾಯಕರಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಇದು ಎನ್ಡಿಎ ಮೈತ್ರಿಕೂಟದ ಇತರ ಪಕ್ಷಗಳಿಗೂ ಕೂಡ ಒಂದು ಭಾರಿ ದೊಡ್ಡ ಮೆಸೇಜ್ ರವಾನಿಸಲಿದೆ. ಯಾರು ಸರ್ಕಾರಕ್ಕೆ ಮುಜುಗರ ತರುವಂತಹ ಹೇಳಿಕೆಯನ್ನು ನೀಡುತ್ತಾ ಇದ್ದಾರೋ ಅವರ ಮಂತ್ರಿಗಿರಿಗೂ ಕೂಡ ಕತ್ತರಿ ಬೀಳುವ ಸಾಧ್ಯತೆಗಳಿವೆ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷದ ಕೆಲವು ಮಂತ್ರಿಗಳ ಖಾತೆಗಳನ್ನು ಬದಲಾಯಿಸುವ ಮೂಲಕ ಸರ್ಕಾರದಲ್ಲಿ ಕೇವಲ ಅಭಿವೃದ್ಧಿಗೆ ಮಾತ್ರ ಆದ್ಯತೆ, ಬ್ಲಾಕ್ ಮೇಲ್ ತಂತ್ರಗಳಿಗೆ ಇಲ್ಲಿ ಜಾಗವಿಲ್ಲ ಎನ್ನುವ ಖಡಕ್ ವಾರ್ನಿಂಗ್ ಅನ್ನ ಸೈಲೆಂಟ್ ಆಗಿ ನೀಡಲಾಗ್ತಾ ಇದೆ. ಪ್ರಧಾನಿ ಕಾರ್ಯಾಲಯವು ಕಳೆದ 2 ವರ್ಷಗಳಿಂದ ಪ್ರತಿಯೊಬ್ಬ ಮಂತ್ರಿಯ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರ್ಡ್ ಅನ್ನ ಅತ್ಯಂತ ರಹಸ್ಯವಾಗಿ ಸಿದ್ಧಪಡಿಸ್ತಾ ಇದೆ. ಯಾವ ಮಂತ್ರಿ ಎಷ್ಟು ಫೈಲ್ ಗಳನ್ನ ಕ್ಲಿಯರ್ ಮಾಡಿದ್ದಾರೆ, ಎಷ್ಟು ಯೋಜನೆಗಳನ್ನ ಜನರ ಬಾಗಿಲಿಗೆ ತಲುಪಿಸಿದ್ದಾರೆ ಮತ್ತು ಸಾರ್ವಜನಿಕವಾಗಿ ಅವರ ವರ್ಚಸ್ಸು ಹೇಗಿದೆ ಎನ್ನುವ ಪ್ರತಿಯೊಂದು ಡೇಟಾವನ್ನ ಕಲೆ ಹಾಕಲಾಗಿದೆ. ಈ ರಿಪೋರ್ಟ್ ಕಾರ್ಡ್ ನ ಆಧಾರದ ಮೇಲೆಯೇ ಇದೀಗ ಮಂತ್ರಿಗಳಿಗೆ ಕೋಕ್ ನೀಡಲಾಗ್ತಾ ಇದ್ದು, ಅನೇಕ ಮಂತ್ರಿಗಳು ತಮ್ಮ ಪದವಿ ಉಳಿಸಿಕೊಳ್ಳಲು ಅಕ್ಷರಶಃ ಬೆವರು ಇಳಿಸ್ತಾ ಇದ್ದಾರೆ. ಮೋದಿ ಸರ್ಕಾರದ ಈ ಭರ್ಜರಿ ಆಪರೇಷನ್ ನಲ್ಲಿ ಮಹಿಳಾ ಸಂಸದರಿಗೆ ಅಕ್ಷರಶಃ ಭಾರಿ ದೊಡ್ಡ ಲಾಟರಿ ಹೊಡೆಯುವ ಎಲ್ಲಾ ಲಕ್ಷಣಗಳು ಕೂಡ ಇವೆ. ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆದ ನಂತರ ಇದು ನಡೀತಾ ಇರುವಂತಹ ಅತಿದೊಡ್ಡ ಸಂಪುಟ ವಿಸ್ತರಣೆಯಾಗಿದೆ. ಹೀಗಾಗಿ ಸಂಪುಟದಲ್ಲಿ ಮಹಿಳಾ ಮಂತ್ರಿಗಳ ಸಂಖ್ಯೆಗಳನ್ನ ಗಣನೀಯವಾಗಿ ಹೆಚ್ಚುವರಿ ಮಾಡುವಂತಹ ಭಾರಿ ದೊಡ್ಡ ಪ್ಲಾನ್ ರೆಡಿಯಾಗಿದೆ. ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಮಾತ್ರವಲ್ಲದೆ ರಕ್ಷಣೆ, ಹಣಕಾಸು ಮತ್ತು ಗೃಹ ಖಾತೆಗಳನ್ನ ಕೂಡ ಪ್ರಭಾವಿ ಇಲಾಖೆಯಲ್ಲೂ ಕೂಡ ನಾರಿ ಶಕ್ತಿಯನ್ನು ಕೂರಿಸುವ ಬೃಹತ್ ಐತಿಹಾಸಿಕ ತೀರ್ಮಾನಕ್ಕೆ ದೆಹಲಿ ಸಾಕ್ಷಿಯಾಗಲಿದೆ. ಈ ಯಾವುದೇ ಬದಲಾವಣೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ ಆರ್ಎಸ್ಎಸ್ ನಾಯಕರ ಗಮನಕ್ಕೆ ಬಾರದೆ ಖಂಡಿತ ನಡೆಯೋದಿಲ್ಲ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಈಗಾಗಲೇ ಆರ್ಎಸ್ಎಸ್ ನ ಉನ್ನತ ನಾಯಕರ ಜೊತೆ ಅನೇಕ ಸುತ್ತಿನ ರಹಸ್ಯ ಸಭೆಗಳನ್ನು ನಡೆಸಿದ್ದಾರೆ. ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರುವ ಮತ್ತು ಹಿಂದುತ್ವದ ಅಜೆಂಡಾವನ್ನ ಯಾವುದೇ ಮುಲಾಜಿಲ್ಲದೆ ಮುನ್ನಡೆಸುವ ನಾಯಕರಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಂಘ ಪರಿವಾರ ಸೈಲೆಂಟ್ ಆಗಿ ತನ್ನ ಒಪ್ಪಿಗೆಯನ್ನು ಸೂಚಿಸಿದೆ. ಇದು ಕೆಲವು ಕಪಟ ಸೆಕ್ಯುಲರ್ ನಾಯಕರ ಎದೆಯಲ್ಲಿ ನಡಕ ಹುಟ್ಟಿಸಿದೆ. ಮುಂಬರುವ ದಿನಗಳಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲಿ ತನ್ನ ಬೇರುಗಳನ್ನು ಭದ್ರಪಡಿಸಿಕೊಳ್ಳಲು ಈ ಸಂಪುಟ ಸರ್ಜರಿಯನ್ನ ಅತ್ಯಂತ ಚಾಣಾಕ್ಷತೆಯಿಂದ ಬಳಸಿಕೊಳ್ತಾ ಇದೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳದ ಅನೇಕ ನಾಯಕರಿಗೆ ಸಂಪುಟದಲ್ಲಿ ಭಾರಿ ದೊಡ್ಡ ಪ್ರಾತಿನಿಧ್ಯ ಸಿಗುವುದು ಗ್ಯಾರಂಟಿ. ದಕ್ಷಿಣ ಭಾರತ ಯುವ ನಾಯಕರನ್ನ ಗುರುತಿಸಿ ಅವರಿಗೆ ಪ್ರಮುಖ ಖಾತೆಗಳನ್ನ ನೀಡುವ ಮೂಲಕ ದಕ್ಷಿಣದಲ್ಲಿ ಬಿಜೆಪಿಗೆ ನಾಯಕರಿಲ್ಲ ಎನ್ನುವ ವಿರೋಧ ಪಕ್ಷಗಳ ಅಪಪ್ರಚಾರವನ್ನ ಕಂಪ್ಲೀಟ್ ಆಗಿ ಧೂಳಿಪಟ ಮಾಡಲು ಪ್ರಧಾನಿ ಸ್ಕೆಚ್ ಹಾಕಿದ್ದಾರೆ. ಮೋದಿ ಸಂಪುಟದ ಈ ಭಾರಿ ದೊಡ್ಡ ಆಪರೇಷನ್ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೆ ಅಕ್ಷರಶಃ ನಡುಕ ಶುರುವಾಗಿದೆ. ಸರ್ಕಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ, ಬದಲಾಗಿ ಅದು ಭವಿಷ್ಯದ ಕಡೆಗೆ ಅತ್ಯಂತ ವೇಗವಾಗಿ ಹೆಜ್ಜೆ ಇಡ್ತಾ ಇದೆ ಎನ್ನುವ ಸಂದೇಶ ಈ ಬದಲಾವಣೆಯಿಂದ ಜಗತ್ತಿಗೆ ಹೋಗುತ್ತೆ. ವಿರೋಧ ಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ಮಾಡಲು ಇಟ್ಟಿದ್ದಂತಹ ಎಲ್ಲಾ ಆರೋಪಗಳು ಈ ಹೊಸ ಮಂತ್ರಿ ಮಂಡಳದ ಎದುರು ಕೇವಲ ನೀರಿನ ಮೇಲಿನ ಗುಳ್ಳೆಗಳಂತೆ ಒಡೆದು ಹೋಗಲಿವೆ ಎನ್ನುವುದು ರಾಜಕೀಯ ಪಂಡಿತರ ಪಕ್ಕಾ ಲೆಕ್ಕಾಚಾರವಾಗಿದೆ. ಭಾರತವನ್ನು ಪ್ರಪಂಚದ 3ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಮಾಡುವ ಗುರಿಯನ್ನ ಮುಟ್ಟಲು ಈ ಹೊಸ ಸಂಪುಟ ಅತಿ ದೊಡ್ಡ ಪಾತ್ರವನ್ನು ವಹಿಸಲಿದೆ. ವಾಣಿಜ್ಯ, ಕೈಗಾರಿಕೆ ಮತ್ತು ಹಣಕಾಸು ಇಲಾಖೆಗಳಿಗೆ ಜಾಗತಿಕ ಮಟ್ಟದ ಅನುಭವವಿರುವಂತಹ ನಾಯಕರನ್ನ ತರಲಾಗುತ್ತೆ. ವಿದೇಶಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವ ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನ ಮತ್ತಷ್ಟು ಚುರುಕುಗೊಳಿಸುವಂತಹ ಈ ಹೊಸ ಆಪರೇಷನ್ ಅತಿ ದೊಡ್ಡ ಟಾರ್ಗೆಟ್ ಆಗಿದೆ. ಕೃಷಿ ಕಾಯ್ದೆಗಳ ವಾಪಸಾತಿಯ ನಂತರ ರೈತರ ವಿಶ್ವಾಸವನ್ನ ಮರಳಿಗಳಿಸಲು ಸರ್ಕಾರ ಕೃಷಿ ಇಲಾಖೆಗೆ ಭಾರಿ ದೊಡ್ಡ ಸರ್ಜರಿ ಮಾಡ್ತಾ ಇದೆ. ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವರ ಜೊತೆ ನೇರವಾಗಿ ಬೆರೆಯುವಂತಹ ತಳಮಟ್ಟದ ನಾಯಕರಿಗೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆಗಳನ್ನು ನೀಡಲಾಗುತ್ತೆ. ಇದು ಮುಂಬರುವ ಹಳ್ಳಿಗಳ ಚುನಾವಣೆಗಳಲ್ಲಿ ಬಿಜೆಪಿಗೆ ಭಾರಿ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ದೇಶದ ಅಭಿವೃದ್ಧಿಗಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಇಂತಹ ಬಲಿಷ್ಠ ನಾಯಕತ್ವವನ್ನು ನೋಡಿದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅಪಾರವಾದ ಹೆಮ್ಮೆ ಅನಿಸುತ್ತೆ. ಯಾವುದೇ ವೋಟ್ ಬ್ಯಾಂಕ್ ಅಥವಾ ಸ್ವಾರ್ಥ ರಾಜಕಾರಣಕ್ಕಾಗಿ ಬಲಿಯಾಗದೆ ಕೇವಲ ದೇಶದ ಹಿತಾಸಕ್ತಿಯನ್ನ ಮಾತ್ರ ಗುರಿಯಾಗಿಟ್ಟುಕೊಂಡು ನಡೆಯುವಂತಹ ಈ ಆಡಳಿತ ಯಂತ್ರ ನಿಜಕ್ಕೂ ಕೂಡ ಅಭಿನಂದನಾರ್ಹವಲ್ವಾ? ನಾವೆಲ್ಲರೂ ಕೂಡ ನಮ್ಮ ಭಾರತದ ಈ ಬದಲಾವಣೆಯನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗುತ್ತೆ. ಅಂತಿಮವಾಗಿ ಹೇಳೋದಾದ್ರೆ ಸ್ನೇಹಿತರೆ, ಈ ಇಡೀ ರಾಜಕಾರಣ ವಿದ್ಯಮಾನವನ್ನ ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟ್ಟು ಸತ್ಯವಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಇಂದಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬದಲಾಗಿ ಅವರು ಮುಂದಿನ 100 ವರ್ಷಗಳ ಭಾರತ ಭವಿಷ್ಯವನ್ನ ಬರಿತಾ ಇದ್ದಾರೆ. ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ರಂತಹ ದಿಗ್ಗಜರಿಗೆ ದೊಡ್ಡ ಜವಾಬ್ದಾರಿ ನೀಡುವುದು, ಯೋಗಿ ಆದಿತ್ಯನಾಥ್ ಅವರನ್ನ ಭವಿಷ್ಯದ ನಾಯಕರನ್ನಾಗಿ ಬಿಂಬಿಸುವುದು ಮತ್ತು ಯುವಕರಿಗೆ ಮಣೆ ಹಾಕುವುದು, ಇವೆಲ್ಲವೂ ಕೂಡ ಅಖಂಡ ಭಾರತದ ನಿರ್ಮಾಣದ ಅತಿ ದೊಡ್ಡ ಹೆಜ್ಜೆಯಾಗಿದೆ. ನವ ಭಾರತದ ಈ ಉಕ್ಕಿನ ಇಚ್ಛಾಶಕ್ತಿಯ ಮುಂದೆ ಯಾವುದೇ ವಿರೋಧ ಪಕ್ಷಗಳ ಕಪಟ ನಾಟಕಗಳು ನಡೆಯೋದಿಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗುತ್ತೆ. ಭವಿಷ್ಯದಲ್ಲಿ ಭಾರತವು ಈ ಹೊಸ ಸಂಪುಟದೊಂದಿಗೆ ಜಾಗತಿಕ ವೇದಿಕೆಯಲ್ಲಿ ಅಜೇಯ ವಿಶ್ವಗುರುವಾಗಿ ಮೆರೆಯುವುದು ಕಂಪ್ಲೀಟ್ ಗ್ಯಾರಂಟಿ ಆಗಿದೆ. ಮೋದಿ ಸಂಪುಟದ ಈ ಭರ್ಜರಿ ಆಪರೇಷನ್ ಮತ್ತು ರಾಜಕೀಯ ಲೆಕ್ಕಾಚಾರದ ವಾಸ್ತವ ಚಿತ್ರಣವನ್ನ ಎತ್ತಿ ಹಿಡಿಯುವಂತಹ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಖರವಾದ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.